ಗುಡ್ ಮಾರ್ನಿಂಗ್ ಟು ಆಲ್. ಇವತ್ತಿನ ಸೆಷನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ತಗೊಳ್ತಾಗಿರ್ತಕ್ಕಂಥ ಟಾಪಿಕ್ ಬಂದುಬಿಟ್ಟು ಹೈಡ್ರಾಲಿಕ್ಸ್ ಆ್ಯಂಡ್ ನ್ಯೂಮ್ಯಾಟಿಕ್. ಯಾವ ರೀತಿ ನಾವು ಹೈಡ್ರಾಲಿಕ್ಸ್ ಆ್ಯಂಡ್ ನ್ಯೂಮ್ಯಾಟಿಕ್ಸ್ನ ನಾವು ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡೋಣಂತೆ. ಬೇಸಿಕ್ಸ್ ಆಫ್ ಹೈಡ್ರಾಲಿಕ್ಸ್. ಹೈಡ್ರಾಲಿಕ್ ಬಗ್ಗೆ ಬೇಸಿಕ್ ಇಂಟ್ರೊಡಕ್ಷನ್ಸ್ ಏನಿರ್ತದೆ ಅದನ್ನು ನಾವಿವತ್ತು ನೋಡ್ತಾ ಹೋಗೋಣಂತೆ. ಹೈಡ್ರಾಲಿಕ್ ಅನ್ನೋದು ಒಂದು ಸಿಸ್ಟಮ್. ಹೈಡ್ರಾಲಿಕ್ ಸಿಸ್ಟಮ್ ಮತ್ತು ನ್ಯೂಮ್ಯಾಟಿಕ್ ಸಿಸ್ಟಮ್ ಅನ್ನೋದು ಒಂದು ಸಿಸ್ಟಮ್ ಆಗಿರ್ತದೆ. ಇಂಟ್ರೊಡಕ್ಷನ್ಸ್ ಏನಿರುತ್ತೆ ಅಂದರೆ, ಇನ್ ದ ಇಂಡಸ್ಟ್ರೀಸ್ ವಿ ಯೂಸ್ 3 ಮೆಥಡ್ಸ್ ಆಫ್ ಟ್ರಾನ್ಸ್ಮಿಟಿಂಗ್ ಪವರ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್. ನಾವು 3 ರೀತಿಯಾಗಿ ನಾವೇನು ಮಾಡ್ತೀವಿ, 3 ಮೆಥಡಲ್ಲಿ ನಾವೇನು ಮಾಡ್ತೀವಿ, ಟ್ರಾನ್ಸ್ಮಿಟಿಂಗ್ ಪವರ್ನ ನಾವು ಯೂಸ್ ಮಾಡ್ತೀವಿ. ಅದು ಯಾವ್ಯಾವ ರೀತಿ ಯೂಸ್ ಮಾಡ್ತೀವಿ ಅಂದರೆ, ಮೆಕ್ಯಾನಿಕಲ್ ಟ್ರಾನ್ಸ್ಮಿಷನ್ ಫ್ರಮ್ ಥ್ರೂ ಶಾಫ್ಟ್ ಆಗಿರ್ಬೋದು, ಗೇರ್ಸ್ ಆಗಿರ್ಬೋದು, ಮತ್ತು ಚೈನು, ಬೆಲ್ಟು, ಆ ರೀತಿಯಲ್ಲಿ ನಾವೇನು ಮಾಡ್ತೀವಿ, ಮೆಕ್ಯಾನಿಕಲ್ ಮೂಮೆಂಟ್ನ ನಾವು ಮಾಡ್ತೀವಿ, ಅಂದರೆ ಟ್ರಾನ್ಸ್ಮಿಷನ್ ಮಾಡ್ತೀವಿ. ನೆಕ್ಸ್ಟು ಎಲೆಕ್ಟ್ರಿಕಲ್ ಟ್ರಾನ್ಸ್ಮಿಷನ್ ಕೂಡ ನಾವು ಮಾಡ್ತೀವಿ. ಥ್ರೂ ಯಾವ ಥರ ವೈರ್ಸು, ಟ್ರಾನ್ಸ್ಫಾರ್ಮರ್ಸು, ಆ ಥರ ನಾವೇನು ಮಾಡ್ತೀವಿ, ಎಲೆಕ್ಟ್ರಿಕಲ್ ಟ್ರಾನ್ಸ್ಫಾರ್ಮೇಷನ್ ಕೂಡ ನಾವು ಮಾಡ್ತೀವಿ. ಮತ್ತು ಫ್ಲೂಯಿಡ್ ಪವರ್ ಥ್ರೂ ಲಿಕ್ವಿಡ್ಸು ಆರ್ ಗ್ಯಾಸು ಆರ್ ಕಾನ್ಫಿನೇಟ್ ಸ್ಪೇಸಲ್ಲಿ ನಾವೇನು ಮಾಡ್ತೀವಿ, ಲಿಕ್ವಿಡಲ್ಲೂ ಕೂಡ ನಾವೇನು ಮಾಡ್ತೀವಿ, ಟ್ರಾನ್ಸ್ಮಿಷನ್ ಆಫ್ ಪವರ್ನ ಮಾಡ್ತೀವಿ. ಟ್ರಾನ್ಸ್ಮಿಟಿಂಗ್ ಪವರ್ ಫ್ರಮ್ ಪಾಯಿಂಟ್ ಟು ಅನದರ್. ಹೈಡ್ರಾಲಿಕ್ ಸಿಸ್ಟಮ್ ಮೀನ್ಸ್, ಹೈಡ್ರಾಲಿಕ್ ಅಂದರೆ ಏನು? ಹೈಡ್ರಾಲಿಕ್ ಮೀನ್ಸ್ ಹೈಡ್ರಾ ಮೀನ್ಸ್ ಗ್ರೀಕ್ ವರ್ಡಲ್ಲಿ ಅದನ್ನೇನಂತ ಕರೀತಾರೆ, ವಾಟರ್ ಅಂತ ಕರೀತಾರೆ. ಆಯಿಲ್ ಹೈಡ್ರಾಲಿಕ್ ಎಂಪ್ಲಾಯ್ಸ್ ಪ್ರೆಷರೈಸ್ಡ್ ಲಿಕ್ವಿಡ್, ಪೆಟ್ರೋಲಿಯಂ ಆಯಿಲ್ಸ್ ಆ್ಯಂಡ್ ಸಿಂಥೆಟಿಕ್ ಆಯಿಲ್ಸ್. ಪೆಟ್ರೋಲಿಯಂ ಆಯಿಲ್ ಆಗಿರ್ಬೋದು ಅಥವಾ ಸಿಂಥೆಟಿಕ್ ಆಯಿಲ್ ಆಗಿರ್ಬೋದು, ಆಯಿಲ್ ಯೂಸ್ ಮಾಡಿಕೊಂಡು ನಾವೇನು ಮಾಡ್ತೀವಿ, ಹೈಡ್ರಾಲಿಕ್ ಸಿಸ್ಟಮ್ನ ಆಪ್ರೇಟಿಂಗ್ ಮಾಡ್ತೀವಿ. ನೀವು ಆಲ್ರೆಡಿ ನೋಡ್ತಾ ಇರ್ಬೋದು, ಬಸ್ ಡೋರ್ಸ್ಗಳೆಲ್ಲ ಹೈಡ್ರಾಲಿಕ್ ಸಿಸ್ಟಮಲ್ಲಿ ಓಪನ್ ಆಗ್ತದೆ ಆಗುತ್ತೆ ಅಂತ ಅಂದ್ಬಿಟ್ಟು, ಆ ರೀತಿ ಏನಾಗುತ್ತೆ, ವರ್ಕ್ ಆಗುತ್ತೆ. ನೆಕ್ಸ್ಟು ಇದು ಹೈಡ್ರಾಲಿಕ್ ಸಿಸ್ಟಮಲ್ಲಿ ಏನು ಮಾಡ್ತೀರಾ ಅನ್ನೋದು. ಫ್ಲೂಯಿಡ್ ಪವರ್ ಅಂದರೆ ಏನು? ಫ್ಲೂಯಿಡ್ ಪವರ್ ಅಂತಂದರೆ, ಫ್ಲೂಯಿಡ್ ಪವರ್ ಈಸ್ ಎ ಟೆಕ್ನಾಲಜಿ ದಟ್ ಡೀಲ್ಸ್ ವಿತ್ ಎ ಜನರೇಷನ್, control and transmission of forces and movement of the mechanical elements or system with the use of pressurized liquids. ಪ್ರೆಷರೈಸ್ಡ್ ಫ್ಲೂಯಿಡ್ಸ್ ಇನ್ ಎ ಸಿಸ್ಟಮ್ ಅಂದರೆ, ಲಿಕ್ವಿಡಲ್ಲಿ ನಾವೇನು ಮಾಡ್ತೀವಿ, ಪ್ರೆಷರ್ ಇಟ್ಕೊಂಡು ಲಿಕ್ವಿಡ್ಸ್ ಆಗಿರ್ಬೋದು, ಏರ್ ಆಗಿರ್ಬೋದು ಅಥವಾ ಆಯಿಲ್ ಆಗಿರ್ಬೋದು, ಅದನ್ನು ನಾವೇನು ಮಾಡ್ತೀವಿ, ಪ್ರೆಷರ್ ಮಾಡಿ ಇಟ್ಕೊಂಡು ಅದರಲ್ಲಿ ಬರ್ತಕ್ಕಂಥ ಪ್ರೆಷರಿಂದ ನಾವೇನು ಮಾಡ್ತೀವಿ, ಮೂಮೆಂಟನ್ನು ಮಾಡ್ತೀವಿ, ಅಂದರೆ ಟ್ರಾನ್ಸ್ಮಿಷನ್ ಆಫ್ ಮೋಷನ್ ಅಂತ ಕರಿತೀವಿ. ನಾವು ಬೆಲ್ಟಿಂದ ನಾವೇನು ಮಾಡ್ತೀವಿ, ಮೂಮೆಂಟ್ ಮಾಡ್ತೀವಿ. ಚೈನಿಂದ ನಾವೇನು ಮಾಡ್ತೀವಿ, ಮೂಮೆಂಟು ಮಾಡ್ತೀವಿ. ಆ ರೀತಿ ನಾವೇನು ಮಾಡ್ತೀವಿ, ಫ್ಲೂಯಿಡ್ ಪವರಿಂದ ಏನೇನು ಯೂಸ್ ಮಾಡ್ತೀವಿ ಅಂತ ಅಂದರೆ, ಮೆಕ್ಯಾನಿಕಲ್ ಎಲಿಮೆಂಟ್ ಸಿಸ್ಟಮ್ಸ್ ವಿತ್ ಯೂಸ್ ಆಫ್ ಪ್ರೆಷರೈಸ್ಡ್ ಫ್ಲೂಯಿಡ್ಸ್. ಪ್ರೆಷರೈಸ್ ಮಾಡಿರ್ತಕ್ಕಂಥ ಫ್ಲೂಯಿಡ್ಸನ್ನ ಯೂಸ್ ಮಾಡಿಕೊಂಡು ಆಪ್ರೇಟಿಂಗು ಮಾಡ್ತೀವಿ. ಪ್ರಿನ್ಸಿಪಲ್ಸ್ ಆಫ್ ಹೈಡ್ರಾಲಿಕ್ ಫ್ಲೂಯಿಡ್ ಪವರ್. ಏನು ಪ್ರಿನ್ಸಿಪಲ್ಸ್ ಮೇಲೆ ಇದು ಹೈಡ್ರಾಲಿಕ್ ಪವರ್ ವರ್ಕ್ ಆಗುತ್ತೆ? ನೀವು ಪಾಸ್ಕಲ್ಸ್ ಲಾ ಅಂತ ಕೇಳಿರ್ಬೋದು. ಪಾಸ್ಕಲ್ಸ್ ಲಾ ಅಂತ ಅಂದರೆ, ನಾವು ಪ್ರೆಷರ್ನ ಅಂದರೆ ಮೇಲಿಂದ ನಾವು ಫೋರ್ಸನ್ನು ಅಪ್ಲೈ ಮಾಡಿದ ತಕ್ಷಣ ಒಂದು ಏರಿಯಾನಲ್ಲಿ ನಾವೇನು ಮಾಡ್ತೀವಿ, ಪ್ರೆಷರೈಸ್ಡ್ ಏರ್ ಅಥವಾ ಲಿಕ್ವಿಡ್ನ ಫೋರ್ಸಬಲಲ್ಲಿ ಇಟ್ಟಿರ್ತೀವಿ. ಮೇಲಿಂದ ನಾವೇನು ಮಾಡ್ತೀವಿ, ಫೋರ್ಸ್ ಅಪ್ಲೈ ಮಾಡಿದ ತಕ್ಷಣ ಏನಾಗುತ್ತೆ, ಅದು ಆ ಏರಿಯಾ ಏನಾಗುತ್ತೆ, ಎಲ್ಲ ಕಡೆನೂ ಪ್ರೆಷರು ಹೊರಗಡೆ ಹೋಗಲಿಕ್ಕೆ ಟ್ರೈ ಮಾಡುತ್ತೆ. ಅಂದರೆ ನೀವು ನೋಡ್ತಾ ಇದ್ದೀರ ಡ್ರಾಯಿಂಗಲ್ಲಿ, ಎಲ್ಲ ಪ್ರೆಷರ್ ಏನಾಗುತ್ತೆ, ಹೊರಗಡೆ ಹೋಗಲಿಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಅಂದರೆ ಎಲ್ಲನೂ ಈಕ್ವಲ್ ಆಗಿ ಏನಾಗುತ್ತೆ, ಪ್ರೆಷರು ಹೊರಗೆ ಹೋಗ್ತಾ ಇರುತ್ತೆ. ಅದನ್ನು ನಾವು ಪಾಸ್ಕಲ್ಸ್ ಲಾ ಅಂತ ಕರಿತೀವಿ. ಪಾಸ್ಕಲ್ಸ್ ಲಾ ಸ್ಟೇಟ್ಸ್ ದಟ್ ಎನಿ ಪ್ರೆಷರ್ ಅಪ್ಲೈಡ್ ಟು ಎ ಫ್ಲೂಯಿಡ್ ಇನ್ಸೈಡ್ ಆರ್ ಕ್ಲೋಸ್ಡ್ ಸಿಸ್ಟಮ್ ವೈಲ್ ವಿಟ್ ಟ್ರಾನ್ಸ್ಮಿಟ್ ದಟ್ ಪ್ರೆಷರ್ ಈಕ್ವಲಿ ಇನ್ ಆಲ್ ದಿ ಡೈರೆಕ್ಷನ್ ಥ್ರೂಔಟ್ ದಿ ಫ್ಲೂಯಿಡ್. ಎಲ್ಲ ಥ್ರೂಔಟ್ ಫ್ಲೂಯಿಡ್ ಏನಾಗುತ್ತೆ, ಹೊರಗೆ ಹೋಗಲಿಕ್ಕೆ ಅದು ಟ್ರೈ ಮಾಡುತ್ತೆ. ಈಕ್ವಲಿ ಇನ್ ಆಲ್ ದಿ ಡೈರೆಕ್ಷನ್, ಎಲ್ಲ ಡೈರೆಕ್ಷನಲ್ಲಿ ಏನಾಗುತ್ತೆ, ಈಕ್ವಲ್ ಆಗಿ ಅದು ಪ್ರೆಷರು ಮೂವ್ ಆಗಲಿಕ್ಕೆ ಟ್ರೈ ಮಾಡುತ್ತೆ. ವಿತ್ ದಿ ಫೋರ್ಸ್ ಈಸ್ ಎಕ್ಸ್ಪೆಕ್ಟೆಡ್ ಬಂದು ಏರಿಯಾ, ಅಂದರೆ ಫೋರ್ಸನ್ನು ನಾವು ಫೋರ್ಸ್ ಮಾಡ್ತಾ ಇದ್ದಾಗ ವಿತ್ ದಿ ಏರಿಯಾ ಆನ್ ದಿ ಎನ್ಕ್ಲೋಸ್ಡ್ ಲಿಕ್ವಿಡ್ ಪ್ರೆಷರ್ ನಾವು ಎನ್ಕ್ಲೋಸ್ ಮಾಡಿದ್ದಾಗ ಏನಾಗುತ್ತೆ, ಪ್ರೆಷರ್ ಇಟ್ ಪ್ರೊಡ್ಯೂಸ್ ಟು ಇಟ್ ಈಕ್ವಲ್ ಅಟ್ ಎನಿ ಪಾಯಿಂಟ್ ಆಫ್ ಕ್ಲೋಸ್ಡ್ ಸಿಸ್ಟಮ್. ಎಲ್ಲ ಪಾಯಿಂಟಲ್ಲೂ ಏನಾಗ್ತಾ ಹೋಗುತ್ತೆ, ಪ್ರೆಷರ್ ಒಂದೇ ಲೆವೆಲಲ್ಲಿ ಹೊರಗೆ ಹೋಗಲಿಕ್ಕೆ ಟ್ರೈ ಮಾಡ್ತಾ ಇರ್ತದೆ. ಡೆಫಿನೇಷನ್ಸ್ ಆಫ್ ಹೈಡ್ರಾಲಿಕ್ ಅಂದರೆ ಏನು, ಅದರ ಡೆಫಿನೇಷನ್ಸ್. ದಿ ಮೆಕ್ಯಾನಿಕಲ್ ಸಿಸ್ಟಮ್ ವಿಚ್ ಇಸ್ ಆಪರೇಟೆಡ್ ಬೈ ಎ ಫ್ಲೂಯಿಡ್ ಆರ್ ಕಾಲ್ಡ್ ಹೈಡ್ರಾಲಿಕ್ ಸಿಸ್ಟಮ್. ಮೆಕ್ಯಾನಿಕಲ್ ಸಿಸ್ಟಮ್ನ ನಾವು ಫ್ಲೂಯಿಡ್ ಇಂದ ನಾವು ಆಪ್ರೇಟ್ ಮಾಡ್ತಾ ಇರೋದಕ್ಕೆ, ಫ್ಲೂಯಿಡಿಂದ ನಾವು ಆಪ್ರೇಟಿಂಗ್ ಮಾಡ್ತಾ ಇರೋದನ್ನು ನಾವೇನಂತ ಕರಿತೀವಿ, ಹೈಡ್ರಾಲಿಕ್ ಸಿಸ್ಟಮ್. ಯೂಶಲಿ ಆಯಿಲ್ಸ್ ಆರ್ ಯೂಸ್ಡ್ ಇನ್ ದಿ ಎನರ್ಜಿ ಫ್ಲೂಯಿಡ್ ಆಗಿ ನಾವೇನು ಮಾಡ್ತೀವಿ, ಆಯಿಲ್ಸ್ನ ಯೂಸ್ ಮಾಡ್ತೀವಿ. ಅಡ್ವಾಂಟೇಜಸ್ ಆಫ್ ಹೈಡ್ರಾಲಿಕ್ ಸಿಸ್ಟಮ್. ಏನು ಅಡ್ವಾಂಟೇಜಸ್ ಇದೆ ಈ ಹೈಡ್ರಾಲಿಕ್ ಸಿಸ್ಟಮ್ ಯೂಸ್ ಮಾಡೋದ್ರಿಂದ? ನಮಗೆ ಏನೇನು ಬೆನಿಫಿಷಿಯಲ್ ಇದೆ, ಏನೇನು ಅಡ್ವಾಂಟೇಜ್ ಆಗುತ್ತೆ, ಏನೇನು ಉಪಯೋಗಗಳಿದೆ ಇದರಿಂದ? ಈಸಿ ಟು ಪ್ರೊಡ್ಯೂಸ್, ಟ್ರಾನ್ಸ್ಮಿಟ್, ರೆಗ್ಯುಲೇಟ್ ದಿ ಕಂಟ್ರೋಲ್
maintain and transform the weight to power ratio or hydraulic system at comparatively less than that of electromechanical system. ಅಂದರೆ ಎಲೆಕ್ಟ್ರೋಮೆಕ್ಯಾನಿಕಲ್ ಸಿಸ್ಟಮಿಂದ ನಾವೇನು ಮಾಡ್ತೀವಿ, ಈಸಿ ಟು ಪ್ರೊಡ್ಯೂಸ್ ಟ್ರಾನ್ಸ್ಮಿಷನ್ ಮೋಷನ್ನ ನಾವು ಪ್ರೊಡ್ಯೂಸ್ ಮಾಡ್ತೀವಿ. ನೀವು ನೋಡ್ತಾ ಇದ್ದೀರಾ ಬಸ್ ಡೋರ್ಸ್ಗಳು ಹೈಡ್ರಾಲಿಕ್ ಸಿಸ್ಟಮಲ್ಲಿ ಓಪನ್ ಆಗುತ್ತೆ ಅಂತ ಅಂತೀರಿ. ದೊಡ್ಡ ದೊಡ್ಡ ಕಂಪನಿಗಳಲ್ಲೂ ಕೂಡ ನಾವು ಹೈಡ್ರಾಲಿಕ್ ಸಿಸ್ಟಮನ್ನು ಯೂಸ್ ಮಾಡ್ತಾ ಇರ್ತೀವಿ. JCB ವರ್ಕ್ ಆಗುತ್ತೆ, JCB ನೋಡಿದಿರಲ್ವ, ಅದು ಹೈಡ್ರಾಲಿಕ್ ಸಿಸ್ಟಮಲ್ಲೇ ವರ್ಕ್ ಆಗೋದು. ಇಟ್ ಈಸ್ ಪಾಸಿಬಲ್ ಟು ಜನರೇಟ್ ದಿ ಹೈ ಗೇನ್ ಆಫ್ ಫೋರ್ಸ್ ಆ್ಯಂಡ್ ಪವರ್ ಆ್ಯಂಪ್ಲಿಫಿಕೇಷನಲ್ಲೂ ಕೂಡ ಏನಾಗ್ತದೆ, ಹೈಡ್ರಾಲಿಕ್ ಪವರ್ನ ಇಟ್ಕೊಂಡು ಹೈ ಜನ್ರೇಷನ್ ಕೂಡ ನಾವು ಮಾಡ್ಬೋದು. Hydraulic systems are uniform and smooth, generate step-less motion and variable speed and force to the greater accuracy. ಅಂದರೆ ಹೈಡ್ರಾಲಿಕ್ ಸಿಸ್ಟಮ್ ಯೂಸ್ ಮಾಡೋದ್ರಿಂದ ಯೂನಿಫಾರ್ಮ್ ಆಗಿ ವರ್ಕ್ ಆಗುತ್ತೆ, ಸ್ಮೂತಾಗಿ ವರ್ಕ್ ಆಗುತ್ತೆ, ಅಂದರೆ ಸ್ಟೆಪ್ ಕೂಡ ಕಡಿಮೆ ಇದೆ, ವೇರಿಯಬಲ್ ಸ್ಪೀಡ್ ಕೂಡ ನಾವು ಹಾಕ್ಕೊಂಡು ಈ ಹೈಡ್ರಾಲಿಕ್ ಸಿಸ್ಟಮ್ನ ಯೂಸ್ ಮಾಡ್ಬೋದು. ಡಿವಿಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ಸ್ ಆಫ್ ಹೈಡ್ರಾಲಿಕ್ ಪವರ್ ಆ್ಯಂಡ್ ಸಿಂಪ್ಲರ್ ಆ್ಯಂಡ್ ಈಸಿಯರ್ ದೆನ್ ದಿ ಫಾರ್ಮ್ ಆಫ್ ಎನರ್ಜಿ. ಅಂದರೆ ಡಿವಿಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಕೂಡ ನಾವು ಮಾಡಲಿಕ್ಕೆ ಈ ಹೈಡ್ರಾಲಿಕ್ ಪವರ್ ನಮಗೆ ಈಸಿ ಆಗುತ್ತೆ. ಲಿಮಿಟಿಂಗ್ ಆ್ಯಂಡ್ ಬ್ಯಾಲೆನ್ಸಿಂಗ್ ದಿ ಹೈಡ್ರಾಲಿಕ್ ಫೋರ್ಸಸ್ ಆರ್ ಈಸಿಲಿ ಪರ್ಫಾರ್ಮ್ಡ್. ಅಂದರೆ ಲಿಮಿಟಿಂಗ್ ಆ್ಯಂಡ್ ಬ್ಯಾಲೆನ್ಸಿಂಗು ಕೂಡ ಮಾಡ್ಬೋದು, ಲಿಮಿಟಿಂಗ್ ಫೋರ್ಸ್ ಕೂಡ ಒಳ್ಳೆ ರೀತಿಯಲ್ಲಿ ಅಪ್ಲೈ ಕೂಡ ಮಾಡ್ಬೋದು. ಔಟ್ಪುಟ್ ಕ್ಯಾನ್ ಬಿ ಬೋತ್ ಲೀನಿಯರ್ ಆ್ಯಂಡ್ ರ್ಯಾಷನಲ್ ಆಫ್ ಆ್ಯಂಗ್ಯುಲರ್. ಅಂದರೆ ಔಟ್ಪುಟ್ ಕೂಡ ಇದರಿಂದ ಒಳ್ಳೆ ರೀತಿ ಇದೆ. ಓವರ್ಲೋಡ್ ಸೇಫ್ ಪವರ್ ಸಿಸ್ಟಮ್. ಅಂದರೆ ಓವರ್ಲೋಡ್ ಹಾಕಿದ್ರೂ ಕೂಡ ಆಯಿಲ್ ಪವರಿಂದ ಯೂಸ್ ಆಗ್ತಿರೋದ್ರಿಂದ ಏನಾಗುತ್ತೆ ಅಂತ ಸೇಫ್ ಸೈಡು ಇರುತ್ತೆ. ದಿಸ್ ಕ್ಯಾನ್ ಬಿ ಈಸಿಲಿ ಅಚೀವ್ಡ್ ಬೈ ಯೂಸಿಂಗ್ ಪ್ರೆಷರ್ ರಿಲೀಫ್ ವಾಲ್ವ್. ಪ್ರೆಷರ್ ರಿಲೀಫ್ ವಾಲ್ವಿಂದ ಏನಾಗುತ್ತೆ, ಜಾಸ್ತಿ ಪ್ರೆಷರ್ ಇತ್ತು ಅಂದರೆ ವಾಲ್ವ್ ರಿಲೀಫ್ ಮಾಡಿದಾಗ ಏನಾಗುತ್ತೆ, ಹೊರಗಡೆ ಹೋಗುತ್ತೆ. ಅಬ್ಸಲ್ಯೂಟ್ಲಿ ಅಕ್ಯುರೇಟ್ ಫೀಡ್ಬ್ಯಾಕ್ ಆಫ್ ಲೋಡ್. ಅಂದರೆ ಅಬ್ಸಲ್ಯೂಟ್ಲಿ ಅಕ್ಯುರೇಟಾಗಿ ಫೀಡ್ಬ್ಯಾಕ್ ಬರುತ್ತೆ ರಿಸಲ್ಟ್. ಅಂದರೆ ಲೋಡ್ ಕೂಡ ನಾವು ಕರೆಕ್ಟಾಗಿ ಮೇಂಟೈನ್ ಆಗ್ತದೆ. ಪೊಸಿಷನ್ ಆ್ಯಂಡ್ ಎಕ್ಸೆಟ್ರಾ ಕ್ಯಾನ್ ಬಿ ಅಚೀವ್ಡ್ ಬೈ ಎಲೆಕ್ಟ್ರೋ ಹೈಡ್ರಾಲಿಕ್ ಆ್ಯಂಡ್ ಡಿಜಿಟಲ್ ಎಲೆಕ್ಟ್ರಾನಿಕ್ ಸರ್ವೋ ಸಿಸ್ಟಮ್. ಅಂದರೆ ಹೈಡ್ರಾಲಿಕ್ ಸಿಸ್ಟಮಲ್ಲಿ ಡಿಜಿಟಲಲ್ಲಿ ಕೂಡ ಹೈಡ್ರಾಲಿಕ್ ಸಿಸ್ಟಮ್ನ ಯೂಸ್ ಮಾಡ್ತಾರೆ, ಡಿಜಿಟಲ್ ಹೈಡ್ರಾಲಿಕ್ ಸಿಸ್ಟಮ್ ಕೂಡ ಇದರಿಂದ ಯೂಸ್ ಮಾಡ್ತಾರೆ. ಈಗ ಅಡ್ವಾಂಟೇಜಸ್ ನೋಡಿದ್ರೆ, ಈಗ ಡಿಸ್ಅಡ್ವಾಂಟೇಜಸ್ ಕೂಡ ಇದರಲ್ಲಿದೆ. ಏನು ಡಿಸ್ಅಡ್ವಾಂಟೇಜಸ್ ಇದೆ ಇದರಲ್ಲಿ ಅಂತ ನೋಡೋಣ. ಹೈಡ್ರಾಲಿಕ್ ಎಲಿಮೆಂಟ್ have to be machined to a high degree of precision which increases the manufacturing cost of the system. ಏನೇನು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಕೂಡ ಇದರಿಂದ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಹೈಡ್ರಾಲಿಕ್ ಎಲಿಮೆಂಟ್ಸ್ ಆಫ್ ಮೆನ್ಷನ್ಡ್ ಹೈ ಡಿಗ್ರಿ ಆಫ್ ಪ್ರಿಸಿಷನ್. ಎಲ್ಲ ಪ್ರಿಸಿಷನ್ ಇನ್ಸ್ಟ್ರೂಮೆಂಟ್ಸ್ ಆಗಿರಬೇಕು, ಪ್ರಿಸಿಷನ್ ಆಗಿರಬೇಕು, ಕಾಂಪೊನೆಂಟ್ಸ್ ಎಲ್ಲ ಅದರಿಂದ ಏನಾಗುತ್ತೆ, ಕಾಸ್ಟ್ ಕೂಡ ಇದ್ರದ್ದು ಜಾಸ್ತಿ ಇರ್ತದೆ. ಅದು ಇದರದ ಡಿಸ್ಅಡ್ವಾಂಟೇಜಸ್ ಆಗಿರ್ತದೆ. ಸರ್ಟನ್ ಹೈಡ್ರಾಲಿಕ್ ಸಿಸ್ಟಮ್ಸ್ ಆರ್ ಎಕ್ಸ್ಪೋಸ್ಡ್ ಇನ್ ಅನ್ಫ್ರೆಂಡ್ಲಿ. ಕೆಲವೊಂದು ಸಿಸ್ಟಮ್ ಏನಾಗಿರ್ತದೆ, ಅನ್ಫ್ರೆಂಡ್ಲಿ ಇರ್ತದೆ. ಕ್ಲೈಮೇಟ್ ಆ್ಯಂಡ್ ಡರ್ಟಿ ಅಟ್ಮಾಸ್ಫಿಯರ್ ಆ್ಯಸ್ ಇನ್ ಕೇಸ್ ಆಫ್ ಎ ಮೊಬೈಲ್ ಹೈಡ್ರಾಲಿಕ್ ಸಿಸ್ಟಮ್ಸ್ ಲೈಕ್ ಡಂಪರ್, ಲೋಡರ್ ಆ ಥರ ಇರ್ತದೆ. ಅಂದರೆ ನಾವಿವಾಗ JCBನಲ್ಲಿ ವರ್ಕ್ ಮಾಡುವಾಗ ಆಯಿಲಲ್ಲಿ ವರ್ಕ್ ಮಾಡುವಾಗ ಡಸ್ಟ್ ಆಗ್ಬೋದು, ಆಯಿಲ್ ಕಂಟೆಂಟ್ ಇರ್ಬೋದು, ಅಟ್ಮಾಸ್ಫಿರಿಕ್ ಡಿಸ್ಟರ್ಬ್ ಆಗ್ಬೋದು. ಆ ಥರ ಇದ್ದಾಗ ಏನಾಗುತ್ತೆ, ಕೆಲವೊಬ್ಬರಿಗೆ ಇನ್ಫೆಕ್ಷನ್, ಅಲರ್ಜಿ ಕೂಡ ಇರ್ತದೆ, ಅವ್ರಿಗೆ ಇದು ವರ್ಕ್ ಮಾಡುವಾಗ ತೊಂದರೆ ಆಗುತ್ತೆ. ಲೀಕೇಜ್ ಆ್ಯಂಡ್ ಹೈಡ್ರಾಲಿಕ್ ಆಯಿಲ್ ಪೋಸಸ್ ಪ್ರಾಬ್ಲಮ್ಸ್ ಟು ಹೈಡ್ರಾಲಿಕ್ ಯೂಸರ್ಸ್. ಹೈಡ್ರಾಲಿಕಲ್ಲಿ ವರ್ಕ್ ಮಾಡಬೇಕಾದ್ರೆ ಆಯಿಲ್ ಏನಾದರೂ ಲೀಕೇಜ್ ಆಯಿತು ಅಂದಾಗ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇರ್ತದೆ. ಹೈಡ್ರಾಲಿಕ್ ಆಯಿಲ್ ಮೇ ಪೋಸ್ ಪ್ರಾಬ್ಲಮ್ಸ್ ಆ್ಯಂಡ್ designated by use due to aging and ಕೆಮಿಕಲ್ ಡಿಟೋರೇಷನ್. ಅಂದರೆ ಕೆಮಿಕಲ್ ಇನ್ಫೆಕ್ಷನ್, ಅಂದರೆ ಕೆಮಿಕಲ್ಲು ಕೂಡ ಇರ್ತದೆ. ಆಯಿಲ್ ಕಂಟೆಂಟಲ್ಲಿ ಏನಾಗುತ್ತೆ, ಕೆಮಿಕಲ್ ಇದ್ದಾಗ ಏನಾಗುತ್ತೆ, ಇನ್ಫೆಕ್ಷನ್ ಕೂಡ ಆಗುವಂಥ ಚಾನ್ಸಸ್ಸು ಇರುತ್ತೆ. ಪೆಟ್ರೋಲಿಯಂ ಯೂಸ್ಡ್ ಹೈಡ್ರಾಲಿಕ್ ಆಯಿಲ್ ಮೇ ಪೋಸ್ ಫೈರ್ ಹಜಾರ್ಡ್ಸ್ ದಸ್ ಲಿಮಿಟಿಂಗ್ ಆ್ಯಂಡ್ ಅಪ್ಪರ್ ಲೆವೆಲ್ ಆಫ್ ವರ್ಕಿಂಗ್ ಟೆಂಪ್ರೇಚರ್. ಅಂದರೆ ಪೆಟ್ರೋಲಿಯಮಲ್ಲಿ ಏನಾದರೂ ನಾವು ಪೆಟ್ರೋಲ್ ಯೂಸ್ ಮಾಡ್ಕೊಂಡು ಏನಾದರೂ ಹೈಡ್ರಾಲಿಕ್ ಸಿಸ್ಟಮ್ ಯೂಸ್ ಮಾಡ್ತಾ ಇದ್ದಾಗ ಫೈರ್ ಹಜಾರ್ಡ್ಸ್ ಆಗುವಂಥ ಚಾನ್ಸಸ್ ಕೂಡ ಇರ್ತದೆ. ಲಿಮಿಟಿಂಗ್ ಅಪ್ಪರ್ ಲೆವೆಲ್ ಆಫ್ ವರ್ಕಿಂಗ್ ಟೆಂಪ್ರೇಚರ್, ಜಾಸ್ತಿ ಏನಾದರೂ ವರ್ಕಿಂಗ್ ಟೆಂಪರೇಚರ್ ಜಾಸ್ತಿ ಆಯಿತು ಅಂತ ಏನಾಗುತ್ತೆ, ಫೈರ್ ಆಗುವಂಥ ಚಾನ್ಸಸ್ ಕೂಡ ಇದರಲ್ಲಿ ನೋಡ್ಬೋದು. ಈಗ ಏನೇನು ಅಪ್ಲಿಕೇಶನ್ಸ್, ಎಲ್ಲೆಲ್ಲಿ ಅಪ್ಲಿಕೇಶನ್ಸ್ನ ಯೂಸ್ ಮಾಡ್ತಾರೆ ಅಂದರೆ ಎಲ್ಲೆಲ್ಲಿ ಈ ಫ್ಲೂಯಿಡ್ಸ್ನ ಯೂಸ್ ಮಾಡಿಕೊಂಡು ನಾವು ಹೈಡ್ರಾಲಿಕ್ ಸಿಸ್ಟಮ್ನ ಮಿಷಿನ್ ಟೂಲ್ಸ್ಗಳಲ್ಲಿ, CNC ಮಿಷಿನ್ಸು, ಹೈಡ್ರಾಲಿಕ್ ಪ್ರೆಸ್ಸಸ್ಸು, ಹೈಡ್ರಾಲಿಕ್ ಶೇಪರ್ಸು ಅಲ್ಲೆಲ್ಲ ಯೂಸ್ ಮಾಡ್ಬೋದು, ಮಿಷಿನ್ ಟೂಲ್ಸ್ಗಳಲ್ಲಿ ಯೂಸ್ ಮಾಡ್ಬೋದು. ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಎಕ್ವಿಪ್ಮೆಂಟ್ಸ್, ಎಲ್ಲೆಲ್ಲಿ ನಾವು ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡಿದ್ರೆ ಎಲಿವೇಟರ್ಸು, ಫೋರ್ಕ್ ಲಿಫ್ಟ್ಸು, ಕ್ರೇನ್ಸು, ಲಿಫ್ಟ್ಸು ಆ್ಯಂಡ್ ಹಾರ್ಟ್ಸಲ್ಲಿ ನಾವೇನು ಮಾಡ್ಬೋದು, ಈ ಮೆಟೀರಿಯಲ್ ಹ್ಯಾಂಡ್ಲಿಂಗ್ಸ್ನ ಕೂಡ ಯೂಸು ಮಾಡ್ಬೋದು. ಕನ್ಸ್ಟ್ರಕ್ಷನ್ ಫೀಲ್ಡಲ್ಲೂ ಕೂಡ ನಾವೇನು ಮಾಡ್ಬೋದು, ಯೂಸ್ ಮಾಡ್ಬೋದು. ಆಟೋಮೊಬೈಲಲ್ಲಿ ಹೈಡ್ರಾಲಿಕ್ ಬ್ರೇಕ್ಸ್ಗಳು, ಹೈಡ್ರಾಲಿಕ್ ಸ್ಟೇರಿಂಗ್ಸು, ಹೈಡ್ರಾಲಿಕ್ ಸಸ್ಪೆನ್ಷನ್ಸು ಅದೆಲ್ಲ ನೋಡಿದ್ದೀರಿ, ನೀವು ಕೇಳಿದ್ದೀರಿ.
ಅಲ್ಲೂ ಕೂಡ ಏನಾಗ್ತದೆ ಈ ಹೈಡ್ರಾಲಿಕ್ ಸಿಸ್ಟಮ್ನ ಯೂಸ್ ಮಾಡ್ಬೋದು. ಮೆಟೀರಿಯಲ್ ಟೆಸ್ಟಿಂಗ್ ಲ್ಯಾಬ್ರಲ್ಲೂ ಕೂಡ ಮೆಟೀರಿಯಲ್ ಟೆಸ್ಟ್ ಮಾಡ್ತಕ್ಕಂಥ ಲ್ಯಾಬಲ್ಲೂ ಕೂಡ UTM ಇರ್ತದೆ. UTM ಮೀನ್ಸ್ ಯೂನಿವರ್ಸಲ್ ಟೆಸ್ಟಿಂಗ್ ಮಿಷಿನ್ಸ್ ಅಂತ ಇರ್ತದೆ. ಅಲ್ಲೂ ಕೂಡ ಏನು ಮಾಡ್ಬೋದು, ಈ ಹೈಡ್ರಾಲಿಕ್ ಸಿಸ್ಟಮಲ್ಲೂ ಕೂಡ ವರ್ಕ್ ನೋಡಿರೋಂಥ ಚಾನ್ಸಸ್ ಇದೆ ಅಲ್ಲ, ನೋಡಿರ್ತೀರಲ್ವ. ನೆಕ್ಸ್ಟ್ ಏರೋಸ್ಪೇಸಲ್ಲೂ ಕೂಡ ಇದನ್ನು ಯೂಸ್ ಮಾಡ್ತೀವಿ. ಲೋಡಿಂಗ್ ಗೇರ್ಸು, ಬ್ರೇಕ್ಸು, ಫ್ಲೈಟ್ ಕಂಟ್ರೋಲ್ಸು ಮಾಡಲಿಕ್ಕೆ ಏನು ಮಾಡ್ತಾರೆ, ಈ ಏರೋಸ್ಪೇಸಲ್ಲೂ ಕೂಡ ಹೈಡ್ರಾಲಿಕ್ ಸಿಸ್ಟಮ್ನ ಯೂಸ್ ಮಾಡ್ತಾರೆ. ರೈಲ್ವೇನಲ್ಲೂ ಕೂಡ ಈ ಹೈಡ್ರಾಲಿಕ್ ಸಿಸ್ಟಮ್ ಯೂಸ್ ಮಾಡ್ತಾರೆ. ಹೈಡ್ರಾಲಿಕ್ ಕ್ಲಚ್ಚು, ಹೈಡ್ರಾಲಿಕ್ ಪವರು, ಹೈಡ್ರಾಲಿಕ್ ಕಪ್ಲಿಂಗ್ಸ್ ಎಲ್ಲ ಕೇಳಿರ್ತೀರಲ್ಲ, ಹೈಡ್ರಾಲಿಕ್ ಕಪ್ಲಿಂಗ್ಸ್ಲಿ ಕೂಡ ಏನು ಮಾಡ್ತಾರೆ, ಈ ಸಿಸ್ಟಮ್ಸ್ನ ಯೂಸ್ ಮಾಡ್ತಾರೆ. ಮೆಡಿಕಲ್ ಎಕ್ವಿಪ್ಮೆಂಟಲ್ಲಿ ಏನಾಗಿರೋದು, ಮೆಡಿಕಲ್ ಚೇರ್ಸ್ಗಳು ಆ್ಯಂಡ್ ಆಪ್ರೇಟಿಂಗ್ ಟೇಬಲ್ಸ್ಗಳು ಏನಾಗುತ್ತೆ, ಅದು ಹೈಡ್ರಾಲಿಕ್ ಸಿಸ್ಟಮಲ್ಲಿ ಕೂಡ ಇರ್ತದೆ. ಅಗ್ರಿಕಲ್ಚರ್ ಏನೋ ಹಾರ್ವೆಸ್ಟರ್ಸ್ ನೋಡಿರ್ತೀರಾ, ಟ್ರ್ಯಾಕ್ಟರ್ ನೋಡಿರ್ತೀರಾ, ಫೀಲ್ಡ್ ಸ್ಪ್ರೇಯರ್ಸ್ ನೋಡಿರ್ತೀರಾ, ಸೀಡಿಂಗ್ ಮಿಷಿನ್ಸ್ ನೋಡಿರ್ತೀರಾ. ಆ ಥರದ್ರಲ್ಲಿ ಏನಾಗುತ್ತೆ, ಈ ಫರ್ಟಿಲೈಸರ್ಸ್ ಮಿಷಿನ್ನು ಇಂಥದ್ದೆಲ್ಲ ಏನು ಮಾಡ್ತಾರೆ, ಅದರಲ್ಲೂ ಕೂಡ ಹೈಡ್ರಾಲಿಕ್ ಸಿಸ್ಟಮ್ನ ಯೂಸ್ ಮಾಡ್ತಾರೆ. ನಿಮಗೆ ಅಪ್ಲಿಕೇಶನ್ಸ್ ಅಂದರೆ ಏನು ಅಂತ ಗೊತ್ತಾಗಿದೆ. ಈಗ ಡಿಫ್ರೆನ್ಸ್ ಹೈಡ್ರಾಲಿಕ್ಸಿಗೂ ನ್ಯೂಮ್ಯಾಟಿಕ್ಗೂ ಏನು ಡಿಫ್ರೆನ್ಸ್ ಅನ್ನೋದನ್ನ ನೆಕ್ಸ್ಟ್ ನೋಡೋಣ. ಯಾಕೆಂದರೆ ಈಗ ನಿಮಗೆ ಹೈಡ್ರಾಲಿಕ್ ಬಗ್ಗೆ ಮಾತ್ರ ಗೊತ್ತಿದೆ, ನ್ಯೂಮ್ಯಾಟಿಕ್ ಬಗ್ಗೆ ನಿಮಗೆ ಕ್ಲಾಸ್ ಮಾಡಿಬಿಟ್ಟು ಆ ನಂತರ ನಿಮ್ಗೇನು ಹೇಳ್ತೀನಿ ನಾನು, ಹೈಡ್ರಾಲಿಕ್ ಅಂದ್ರೇನು, ನ್ಯೂಮ್ಯಾಟಿಕ್ ಅಂದ್ರೇನು ಅಂತ ತಗೊಳ್ಳೋಣಂತೆ. ಅರ್ಥ ಆಗ್ತಿದೆಯಲ್ಲ? ಏನಾದ್ರು ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡ್ಬೋದು. ಓಕೆನಾ? ಓಕೆ, ಥ್ಯಾಂಕ್ ಯು.